ಪ್ರಪಂಚದಲ್ಲೇ ಹೈಯೆಸ್ಟ್ ಪೆಟ್ರೋಲ್ ಕಾಸ್ಟ್ ಇರೋದು, ಕಾರ್ ಕಸ್ಟಮ್ಸ್ ಡ್ಯೂಟಿ ಇರೋದು, ಎಲ್ಲ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ. ಓನ್ಲಿ ಇಂಟರ್ನೆಟ್ ಡೇಟಾ ವಿ ಆರ್ ಒನ್ ಆಫ್ ದ ಲೋಯೆಸ್ಟ್. ಬಿಗ್ ಬಿಲಿಯನ್ ಡೇ ಅಂತ ಅವ್ರಿಗೆ ಬಂದಾಗ ಸಂಗೀತ ಹೇಗೆ ಅಫೆಕ್ಟ್ ಆಗುತ್ತೆ? ಅದು ಪ್ಲಸ್ ಆಗುತ್ತಾ ನೆಗೆಟಿವ್ ಆಗುತ್ತಾ? ಆಕ್ಚುಲಿ ಪ್ಲಸ್ ಆಗುತ್ತೆ. ನಾವೇನ್ ಅನ್ಕೊಂಡ್ವಿ ಮೈಕ್ರೋಮ್ಯಾಕ್ಸ್ ಎಲ್ಲೋ ಹೋಗ್ಬಿಡುತ್ತೆ ಅಂತ. ಏನಾಯ್ತದು? ಯಾವುದೇ ಅಂಗಡಿಗೆ ಹೋದ್ರೆ ಅದ್ರ ಹಿಂದೆ ನೋಡ್ಬಿಟ್ಟು MRP ಕರೆಕ್ಟ್ ಆಗಿದ್ಯಾ ಅದಕ್ಕಿಂತ ಜಾಸ್ತಿ ಹೇಳ್ತಾ ಇಲ್ವಲ್ಲ, ಇಷ್ಟೇ ನಮ್ಗೆ ಬೇಕಾಗಿರೋದು. ಮೊಬೈಲ್ ಇಸ್ ಒನ್ ಆಫ್ ದ ಓನ್ಲಿ ಇಂಡಸ್ಟ್ರೀಸ್ ವೇರ್ MRPಗೆ ಡಿಗ್ನಿಟಿನೇ ಇಲ್ಲ. ಟೆಲಿಕಾಂ ಮಿನಿಸ್ಟರ್ ನೆಟ್ವರ್ಕ್ ಟವರ್ಸ್ ಹಾಕ್ಬಿಟ್ರು, ಸಿಮ್ ಬಂದ್ಬಿಡ್ತು, ಮೊಬೈಲ್ ಫೋನ್ ಬ್ರ್ಯಾಂಡ್ ಎಂಟರ್ ಆಗಿಲ್ಲ ಇನ್ನ ಇಂಡಿಯಾಕ್ಕೆ. ಇಂಡಿಯಾಸ್ ಫಸ್ಟ್ ಮೊಬೈಲ್ ಫೋನ್ ಸೋಲ್ಡ್ ಅಟ್ ಸಂಗೀತ. ನೋಕಿಯಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ವಿ ಆರ್ ದ ಫಸ್ಟ್ ರಿಟೇಲರ್ ನೇಮ್. ಆಪಲ್, ಸ್ಯಾಮ್ಸಂಗ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನೋ ಕಾಸ್ಟ್ EMI ಅನ್ನೋ ಕಾನ್ಸೆಪ್ಟ್ ಸಂಗೀತ. ಮೊಬೈಲ್ ಇನ್ಶೂರೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಕಂಪ್ನಿಗೆ ಇಂಟ್ರೊಡ್ಯೂಸ್ ಮಾಡಿದ ಸಂಗೀತ. ಆರ್ ಬಿಗ್ಗೆಸ್ಟ್ ರಿಗ್ರೆಟ್ ಇಸ್ ದಟ್ ಈ ಒಂದು ಬಸ್ಸು, ಈ ಒಂದು ಟ್ರೈನ್ ನಾವು ಮಿಸ್ ಮಾಡಿದ್ವಿ. ಹಿಂಗೆ ಮಿಸ್ ಮಾಡಿದ್ವಿ. ತುಂಬಾ ಜನ ಕಸ್ಟಮರ್ಸ್ ವಾಕ್ ಇನ್ ಆಗ್ತಾರೆ ಸಂಗೀತಗೆ, ತುಂಬಾ ಸಲ ಫೋನ್ ಕದ್ಕೊಂಡು ಹೋಗ್ಬಿಡ್ತಾರೆ. ಏನಾಗುತ್ತೆ ನೆಕ್ಸ್ಟ್? ಸಪೋಸ್ ನೀವು ಬಂದು ಐಫೋನ್ ಕೊಂಡ್ಕೊಂಡಿದ್ದೀರ ಅಂತ ಇಟ್ಕೊಳ್ಳಿ, ಸ್ಟೋರಲ್ಲಿ ನಾನು ಓಪನ್ ಮಾಡಿದ ತಕ್ಷಣ ಅದ್ರ ಮೇಲೆ ಕ್ರ್ಯಾಕ್ ಇತ್ತು ಅಂತ ಇಟ್ಕೊಳ್ಳಿ, ದೇ ವೋಂಟ್ ಟೇಕ್ ಬ್ಯಾಕ್. ಐ ಮಸ್ಟ್ ಸೇ, ಇಷ್ಟು ಡೀಟೇಲ್ ಆಗಿ ಕ್ವಶನ್ಸ್ ಯಾವ ಪಾಡ್ಕಾಸ್ಟ್ ಅಲ್ಲೂ ಕೇಳಿಲ್ಲ. ವಾಟ್ ಇಸ್ ದ ನೆಕ್ಸ್ಟ್ ಬಿಗ್ ಟೆಕ್? ಟು ಸೇ ಇನ್ ಒನ್ ಲೈನ್, ಎವ್ರಿ ಸಿಂಗಲ್ ನಾನ್ ಲಿವಿಂಗ್ ಥಿಂಗ್ ವಿಲ್ ಬಿಕಮ್ ಸ್ಮಾರ್ಟ್. ಐಫೋನ್, ಆಂಡ್ರಾಯ್ಡ್? ಹ್ಯಾಂಡ್ಸ್ ಡೌನ್